ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ದೀನಿ. ಅಪ್ಪ ಅಮ್ಮನಿಗೆ ಆ ಥರ ಮಾಡಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 50 ವರ್ಷದ ವೀಡಿಯೋ ನಾನು ಹಾಕಿ ತುಂಬ ತಿಂಗಳಾಯಿತು. ಆ ವಿಡಿಯೋ ನೋಡಿ ನನಗೆ ಇಷ್ಟು ಹೆಸರು ತಂದು ಕೊಟ್ಟಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಎಲ್ಲ ವೀಡಿಯೋನೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ರೀತಿಯಿಂದ ನಮಸ್ಕಾರ ಮಾಡ್ತೀನಿ ಎಲ್ರಿಗೂ. ಇನ್ನೇನು ನಂದು 88,000 ಆಗಿದೆ. ಇನ್ನು 12,000 ಆದರೆ 1,00,000 ರೀಚ್ ಆಗುತ್ತೆ. ನೀವೆಲ್ಲರೂ ಪ್ರೀತಿಯಿಂದ ಆದಷ್ಟು ಬೇಗ ಮಾಡಿಸ್ತೀರಾ ಅಂತ ಕೇಳ್ಕೊಳ್ತೀನಿ. ಇವತ್ತೊಬ್ಬರು ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದರು, ಇಲ್ಲಿ ಹಾಕಿರ್ತೀನಿ ನೋಡಿ. ಅವ್ರದ್ದು ಕಮೆಂಟ್ ಓದ್ಬಿಟ್ಟು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ಅವರು ಮಕ್ಕಳನ್ನ ತುಂಬ ಚಿಕ್ಕ ವಯಸ್ಸಲ್ಲೇ ಗಂಡ ಸತ್ತೋದ್ರಂತೆ. ಅವ್ರಿಗೆ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ದೀನಿ. ನನಗೆ ಉಸಿರಾಡ್ಬೇಕಾದ್ರೆ ಗೊರ ಗೊರ ಅಂತ ಸೌಂಡ್ ಬರುತ್ತಂತೆ. ಅವ್ರಿಗೆ ಅವಾಗಿಂದನೂ ಪ್ರಾಬ್ಲಮ್ ಇತ್ತಂತೆ. ಅವ್ರ ಮಕ್ಕಳು ಚಿಕ್ಕವರು ಇರ್ಬೇಕಾದ್ರೆ ಅವ್ರಿಗೆ ತೋರಿಸ್ಕೊಳ್ಳೋಕ್ಕೆ ದುಡ್ಡಿನ ಪ್ರಾಬ್ಲಮ್ ಆಯ್ತಂತೆ. ಈಗ ಇಬ್ಬರು ಗಂಡು ಮಕ್ಕಳಂತೆ, ಓದಿ ಇಂಜಿನಿಯರಿಂಗ್ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಕಂಪ್ನಿಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಈಗ ನನ್ನ ಆರೋಗ್ಯ ತೋರಿಸ್ಕೋಬೇಕು ಅವ್ರಿಗೆ ಅಂತ ಇಲ್ಲಮ್ಮ, ನಾನು ಹೇಗೆ ಕೇಳೋದು ಅವ್ರಿಗೆ? 2-3 ಸರಿ ಕೇಳಿದೆ. ಯಾಕೋ ನನಗೆ ಉಸಿರಾಡಬೇಕಾದ್ರೆ ಗೊರ ಗೊರ ಅಂತ ಸೌಂಡ್ ಬರುತ್ತಲ್ಲ, ಒಂದು ಸರಿ ತೋರಿಸ್ರು ಅಂತ ಅಂದರೆ ದುಡ್ಡು ಕೊಡ್ತೀವಿ, ಹೋಗಿ ನೀನು ತೋರಿಸ್ಕೊ, ನೀನು ನಮಗೆ ಪುರ್ಸೋತಿಲ್ಲ ಅಂತ ಹೇಳಿದ್ರಂತೆ. ಯಾರು ಮಕ್ಕಳು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅಪ್ಪ ಅಮ್ಮನಿಗೆ ಆ ಥರ ಮಾಡಬೇಡಿ, ಆ ಥರ ಎಲ್ಲ ಹೇಳಬೇಡಿ. ಯಾಕಂದರೆ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಅವ್ರು ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ. ನಾನು ಮಧ್ಯಮ ವರ್ಗ ಕುಟುಂಬದಿಂದ ಬಂದಿರೋದು. ನಾವೇನು ಐಫೈ ಆಗಿ ನಾನು ಬೆಳೆದಿಲ್ಲ. ಆ ಥರ ಬೇಡವೂ ಬೇಡ ನನಗೆ, ಐಫೈ ಜೀವನವೂ ಬೇಡ ನನಗೆ. ಇವಾಗ ಯಾವ ರೀತಿ ಇದ್ದೀನಿ ಅದೇ ರೀತಿ ದೇವ್ರು ನಾನು ಇರೋವರೆಗೂ ಇದೇ ಥರ ಇಟ್ಕೊಡ್ಲಿ. ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಮಾತ್ರ ನಾನು ಐಫೈವಾಗಿ ಕರ್ಕೊಂಡೋಗ್ಲಿ ಅಂತ ಕೇಳ್ಕೊಳ್ತೀನಿ. ನಿಜವಾಗ್ಲೂ ನಾನು ಹೇಳ್ತೀನಿ, ನನಗೆ ಹೆಸರು ಬೇಕಷ್ಟೇ ಹೊರತು ನನಗೆ ಐಫೈ ಜೀವನ ಬೇಡ ನನಗೆ. ನಾನು ಹೇಗಿದ್ದೀನೋ ಮೊದಲು ಹಾಗೇ ಇದೆ, ಇವಾಗಲೂ ಹಾಗೇ ಇದ್ದೀನಿ. ಒಂದು ಸ್ವಲ್ಪ ಚೇಂಜ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಮೊದಲು ನಾನು ಯಾವ ಥರ ಬರೀ ಸೀರೆ ಉಡ್ತಾ ಇದ್ದೆ. ಈಗ ಒಂದು 10 ವರ್ಷದಿಂದ ನಾನು ಡ್ರೆಸ್ ಹಾಕೋಕ್ಕೆ ಶುರು ಮಾಡಿರೋದು. ಮೊದಲು ನಾನು ಡ್ರೆಸ್ ಹಾಕ್ತಾ ಇರಲಿಲ್ಲ. ನಿಮ್ಗೆ 50 ವರ್ಷ ಆಗಿದೆ, ನಾವು ಡ್ರೆಸ್ ಹಾಕ್ಕೊಳ್ಬೋದು ಅಂತ ಕೆಲವರು ಮನಸ್ಸಲ್ಲಿ ತುಂಬ ಅದು ಓಡ್ತಾ ಇರುತ್ತೆ. ನಾನು ಹೇಳೋದು, ನಾವೇನು ಇದೆ ನೋಡಿ, ಸೀರೆ ಬ್ಲೌಸ್ ಸೀರೆ ಆದರೆ ಇಲ್ಲಿವರೆಗೂ ಇರುತ್ತೆ, ಇಲ್ಲೆಲ್ಲ ಕಾಣಿಸುತ್ತೆ, ಇದೆಲ್ಲ ಮೈ ತುಂಬ ಇರುತ್ತೆ, ಚೆನ್ನಾಗೂ ಇರುತ್ತೆ. ನಿಮ್ಗೆ ಇಷ್ಟ ಇತ್ತು ಹಾಕ್ಕೊಳ್ಳೋಕ್ಕೆ ಅಂದರೆ ಖಂಡಿತ ತೊಗೊಳ್ಳಿ, ಹಾಕ್ಕೊಳ್ಳಿ, ಆಯಿತಾ? ಅದನ್ನು ಅವ್ರು ಆಗ ಅಂದ್ಕೊಳ್ತಾರೆ, ಈಗ ಅಂದ್ಕೊಳ್ತಾರೆ ಅನ್ನೋದನ್ನ ತಲೆಯಿಂದ ತೆಗೆದಾಕ್ಬಿಡಿ. ನಮ್ಗೆ 50 ವರ್ಷ ಆದಮೇಲೆ ನಮಗೋಸ್ಕರ ನಾವು ಬದುಕಬೇಕು, ಬೇರೆಯವ್ರಿಗೋಸ್ಕರ ಬದುಕೋದಲ್ಲ ನಾವು. ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಯಾರ ಮನೇಲಾದರೂ ಏನಾದರೂ ಒಂದು ತಿನ್ನಕ್ಕೆ ಕೊಟ್ಟರೆ, ಅಯ್ಯೋ ನಾವು ತಿಂದ್ಬಿಟ್ರೆ ಮಕ್ಳಿಗೆ ಏನಪ್ಪ ಅಂತ ಹೇಳಿ ನಾವು ತಿಂದೇ ಮಕ್ಳಿಗೆ ತೊಗೊಂಡು ಬಂದಿರ್ತೀವಿ. ಇಲ್ಲ ಮನೇಲೂ ಅಷ್ಟೇ, ಏನಾದರೂ ಮಾಡಿದಾಗ ನಮ್ಗೊಂದು ತುತ್ತು ಕಡಿಮೆ ಆದ್ರೂ ಮಕ್ಕಳು ಕೊಟ್ಟು ಬೆಳೆಸಿರ್ತೀವಿ. ಅದೇ ಮಕ್ಕಳು ಇವಾಗ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಅಂದರೆ ಎಷ್ಟೇ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ಬೋದು. ಇವಾಗ ಈ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಕಷ್ಟಪಟ್ಟು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಯಾಕಂದರೆ ಎಲ್ಲರಿಗೂ ಸ್ಕೂಲ್ ವ್ಯಾನಲ್ಲೆಲ್ಲ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇವಾಗ ಎಲ್ಲರ ಹತ್ರನೂ 2 ವೀಲರ್ ಇದ್ದೇ ಇರುತ್ತೆ. ಅವಾಗ ಯಾವ 2 ವೀಲರು ಇಲ್ಲ, ಯಾವುದೂ ಇಲ್ಲ. ಎಷ್ಟು ದೂರ ಆದರೂ ನಡ್ಕೊಂಡು ಹೋಗ್ಬೇಕಿತ್ತು, ಮಧ್ಯಾಹ್ನ ಊಟ ತೊಗೊಂಡು ಹೋಗ್ಬೇಕಿತ್ತು, ಸಾಯಂಕಾಲ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಿತ್ತು. ಯಾರಿಗೂ ಯಾವುದೋ ಆಟೋ ಆಗಲಿ ಬಸ್ ಆಗಲಿ ಹಾಕೋದಕ್ಕೆ ಶಕ್ತಿ ಇರಲ್ಲ. ಅಷ್ಟೆಲ್ಲ ಸಾಕಿರ್ತಾರೆ, ಮಾಡಿರ್ತಾರೆ ಅಂತ ಅಂದಮೇಲೆ ಈ ಏಜಲ್ಲಿ ಒಂದು ಸ್ವಲ್ಪ ಅವ್ರನ್ನ ನೋಡ್ಕೊಳ್ಬೋದಲ್ವ. ಒಂದು ಏಜ್ ಆಗ್ತಾ ಇದ್ದಂಗೆ BP ಶುಗರ್ ಎಲ್ಲ ಶುರು ಆಗಿರುತ್ತೆ. ಕೆಲವೊಬ್ರಿಗಿರಲ್ಲ, ದೇವ್ರ ದಯದಿಂದ ಕೆಲವ್ರಿಗಿರುತ್ತೆ. ನನಗೂ BP ಇದೆ. ಬೇರೆ ಏನು ಕೇಳಿಬಿಡ್ತಾರೆ ಅವರು, ಏನಮ್ಮ BP ಮಾತ್ರೆ ಇದೆಯಾ ನಿನಗೆ? BP ಮಾತ್ರೆನ ಒಂದು 10 ದಿವಸ ಮುಂಚೆನೇ ತೊಗೊಂಡು, 10 ದಿವಸ ಖಾಲಿ ಆಗುತ್ತೆ ಇನ್ನೇನು ಅಂದಾಗಲೇ ತೊಗೊಂಡೋಗಿ ಕೊಡಿ, BP ಮಾತ್ರೆ ತೊಗೊಂಡೋಗಿ ಕೊಡಿ. ಅಮ್ಮ ಊಟ ಮಾಡ್ದ, ಅದು ಮಗ ಆಗಲಿ, ಸೊಸೆ ಆಗಿರಲಿ, ಅಳಿಯ ಆಗಿರಲಿ, ಯಾರೇ ಆಗಿರಲಿ, ಒಂದು ಮಾತು, ಅಮ್ಮ ಊಟ ಮಾಡಿದ್ರಾ, BP ಮಾತ್ರೆ ತೊಗೊಂಡ್ರಾ, ಬೆಚ್ಚಗಿರಿ, ಚಳಿ ಇದೆ, ಸ್ವೆಟ್ರ್ ಹಾಕ್ಕೊಳ್ಳಿ ಅಂತ ಅಂದರೆ ಆ ಜೀವಕ್ಕೆ ಇನ್ನೇನು ಬೇಕು? ಆಮೇಲೆ ಅವ್ರು ಗೊರಗೊರ ಅಂತ ಅನ್ನೋದಕ್ಕೆ ಮೊಮ್ಮಕ್ಕಳನ್ನ ಹತ್ರ ಬಿಡಲ್ವಂತೆ ಸೊಸೆ. ನಿಮಗೆ ಗೊರ ಗೊರ ಅಂತ ಸೌಂಡ್ ಬರುತ್ತೆ, ನನ್ನ ಮಗನಿಗೂ ಕಫ ಕಟ್ಬಿಡುತ್ತೆ. ಅದು ಹೆಂಗೆ? ಅವ್ರಿಗೆ ಕಫ ಕಟ್ಟಿ ಗೊರ ಗೊರ ಅಂತಿದ್ರೆ ಅವ್ರನ್ನ ಕರ್ಕೊಂಡೋಗಿ ತೋರಿಸ್ಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಗೊರ ಗೊರ ಅಂತ ಇದ್ದೀರಾ, ನನ್ನ ಮಗನ ಬಿಟ್ಟರೆ ನೀವು ಅದು ಗೊರ ಗೊರ ಅನ್ನತ್ತೆ, ಬಿಡಲ್ಲ ಅಂತ ಬಿಡಲ್ವಂತೆ. ಹಳೆ ಕಾಲದವ್ರು ಒಂದು ಗಾದೆ ಮಾತು ಹೇಳ್ತಾ ಇದ್ರು, ಅಸಲಿಗಿಂತ ಬಡ್ಡಿ ಮೇಲೆ ಆಸೆ ಜಾಸ್ತಿ ಅಂತ ಹೇಳಿ. ಹಂಗೆ ನಮಗೆ ಅಸಲು ಅಂದರೆ ನಾನು ಹೇಳಿ ದುಡ್ಡಿಂದು ವಿಷಯ ಮಾತಾಡ್ತಾ ಇಲ್ಲ ನಾನು. ಅಸಲಂದರೆ ಮಕ್ಕಳು, ಬಡ್ಡಿ ಅಂದರೆ ಮೊಮ್ಮಕ್ಕಳ ಮೇಲೆ ಆಸೆ ಜಾಸ್ತಿ ಅಂತಾರೆ. ಯಾಕಂದರೆ ಮಕ್ಕಳನ್ನ ಸಾಕ್ಬೇಕಾದ್ರೆ ನಾವಷ್ಟು ಮಕ್ಕಳ ಮೇಲೆ ನಿಗಾ ಕೊಟ್ಟು ಮಕ್ಕಳನ್ನ ಓದಿಸ್ಬೇಕು, ಮಾಡಬೇಕು, ನಾವು ದುಡಿಬೇಕು ಅನ್ನೋದೇ ಚಿಂತೆ ಇರುತ್ತೆ. ಇವಾಗ ನಮ್ಗೆ ಆ ಚಿಂತೆ ಇರಲ್ಲ. ಮೊಮ್ಮಕ್ಕಳನ್ನ ಸಾಕ್ಬೇಕಾದ್ರೆ ಆ ಚಿಂತೆ ಇರಲ್ಲ.
ತುಂಬ ಪ್ರೀತಿ ಕೊಟ್ಬಿಟ್ಟು ಮೊಮ್ಮಕ್ಕಳನ್ನ ಸಾಕ್ತಾ ಇರ್ತೀವಿ ನಾವು. ಅವ್ರಿಗೆ ತಿನ್ನಿಸೋದಾಗಲಿ ಮಾಡೋದಾಗಲಿ ಪ್ರೀತಿಯಿಂದ ಸಾಕ್ತಾ ಇರ್ತೀವಿ. ಅದೇ ಅವ್ರ ಸೊಸೆ ಹಂಗೆ ಅಂದಾಗ ಅವರು ಜೀವಕ್ಕೆ ಎಷ್ಟು ನೋವಾಗಲ್ಲ. ಅದಕ್ಕೆ ನಾನು ಅಂದೆ, ನೀವು ಆ ಥರ ನೋವು ಪಟ್ಕೊಬೇಡಿ, ಪಾರ್ಕಿಗೆ ಹೋಗಿ ಅಲ್ಲಿ ಎಕ್ಸಸೈಸ್ ಮಾಡಿ. ಇವಾಗ ಯಾರು ಜಿಮ್ಮು ದುಡ್ಡು ಕಾಸು ಕೊಟ್ಟು ಹೋಗಬೇಡಿ, ನಾನು ದುಡ್ಡು ಕಾಸು ಖರ್ಚು ಮಾಡಿ ಅಂತ ನಾನು ಯಾವ ವೀಡಿಯೋದಲ್ಲೂ ಹೇಳಲ್ಲ. ಹೋಗಿ ಪಾರ್ಕಲ್ಲೆಲ್ಲ ಜಿಮ್ ಇರುತ್ತೆ, ಆ ಜಿಮ್ಮು ನೀವು ಎಷ್ಟೊತ್ತು, ನಾನು ಇಲ್ಲೊಂದು ವೀಡಿಯೋ ಹಾಕ್ತೀನಿ ನೋಡಿ. ನಮ್ಮ ಪಾರ್ಕಿಗೆ ಒಂದು ಅಜ್ಜಿ ಬರುತ್ತೆ, ಎಷ್ಟು ಎಲ್ಲರೂ ದೊಡ್ಡಮ್ಮ ಅಂತ ಕರೀತಾರೆ ಅಜ್ಜಿನ. ಎಷ್ಟು ವಯಸ್ಸಾಗಿದೆ ಗೊತ್ತಾ, 2 ರೌಂಡ್ ಹಾಕುತ್ತೆ ನಮ್ಮ ಪಾರ್ಕ್ನ. ಹಾಕ್ಬಿಟ್ಟು ಸ್ವಲ್ಪ ದಪ್ಪನೂ ಇದೆ, ವಯಸ್ಸು ಆಗಿದೆ ಅಜ್ಜಿಗೆ. ಪಾರ್ಕಲ್ಲಿ ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಏನೇನು ಇದು ಜಿಮ್ ಎಕ್ಸಸೈಸ್ ಮಿಷಿನ್ಗಳಿರುತ್ತೆ ಅದರಲ್ಲೆಲ್ಲ ಮಾಡುತ್ತೆ. ನನಗೆ ಎಷ್ಟು ಖುಷಿ ಆಗ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡೆ ಗೊತ್ತಾ, ಅಜ್ಜಿಗೆ ಹೇಳ್ಬಿಟ್ಟು, ಅಜ್ಜಿ ನಿಮ್ದು ಒಂದು ವೀಡಿಯೋ ಮಾಡ್ತೀನಿ ಅಜ್ಜಿ ನಾನು, ಅಯ್ಯೋ ಮಾಡ್ಕೋವಾ ಅಂತೂ ಹಾಕಿದ್ದೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ ಅಜ್ಜಿ ಪಾರ್ಕಲ್ಲಿ. ಹಂಗೆ ಅದಕ್ಕೆಲ್ಲ ವಯಸ್ಸಾಯ್ತು, ಅವೆಲ್ಲ ನೋಡೋಕೆ ಹೋಗ್ಬೇಡಿ, ನಿಮ್ಮ ಖುಷಿ ನೀವಿರಿ. ನಾನು ಹೇಳ್ತೀನಲ್ಲ, ಅವ್ರಿಗಂದೆ ನಾನು ಪಾರ್ಕಿಗೆ ಹೋಗಿ ಅಲ್ಲಿ ಸ್ವಲ್ಪ ವಾಕ್ ಮಾಡಿ, ಎಲ್ಲರ ಹತ್ರನೂ ಮಾತಾಡಿ, ಮನಸ್ಸು ಹಗುರ ಆಗುತ್ತೆ. ಮನೇಲಿ ಒಬ್ಬರೇ ಇದ್ದು ಏನು ಮಾಡ್ತಾರೆ, ಯಾರೂ ಮಾತಾಡೋಕ್ಕಿಲ್ಲ ಅಂತ ಅಂದರೆ ಒಬ್ಬರೇ ಇದ್ದು ಇನ್ನೂ ಹುಚ್ಚಿಯಾಗೋಗಿ ಇನ್ನೊಂದು 10 ವರ್ಷ 20 ವರ್ಷ ಬಾಳಿ ಬದುಕಬೇಕಾದವರು ಇವಾಗಲೇ ಸತ್ತೋಗ್ಬಿಡ್ತಾರೆ. ಆ ಥರ ಒಬ್ಬರೇ ಇತ್ತು ಅಂದರೆ ಪಾರ್ಕಿಗೆ ಹೋಗಿ ಅಲ್ಲೆಲ್ಲ ಮಾತಾಡಿ, ಅಲ್ಲಿ ಆಮೇಲೆ ಬರ್ಬೇಕಾದ್ರೆ ಒಂದು ಬೇಲ್ಪುರಿನೋ ಏನೋ ನಿಮ್ಗೇನು ಇಷ್ಟ, ನಿಮ್ಗೇನು ತಿಂದರೆ ಜೀರ್ಣ ಮಾಡ್ಕೊಳಕ್ಕಾಗುತ್ತೆ. ಆಗಿನ ಕಾಲಕ್ಕೆ ಆಗಿನ ಕಾಲ ಅಲ್ಲ, ಆ ಕಾಲಕ್ಕೆ ಏನು ನಿಮಗೆ ತಿನ್ನಬೇಕು ಅನಿಸುತ್ತೆ, ಒಂದು ರುಚಿಯಾಗಿ ಒಂದು ತಿನ್ಕೊಂಡು ಬನ್ನಿ, ಪರವಾಗಿಲ್ಲ ಅಂತೇಳಿ ನಾನು ಅವ್ರಿಗೆ ಸಮಾಧಾನ ಹೇಳಿದೆ. ಅದಕ್ಕೆ ನಿಮ್ಮ ಹತ್ರ ಒಂದು 10 ನಿಮಿಷ ಮಾತಾಡ್ಬೋದಮ್ಮ ಅಂತ. ಅಯ್ಯೋ ಖಂಡಿತ ಮಾತಾಡಿ ಅಂತ ಅಂದೆ. ನಾನೇ ಫೋನ್ ಮಾಡಿ ಮಾತಾಡದೆ ಅವ್ರ ಹತ್ರ. ಯಾರೂ ಆ ಥರ ಮಾಡಬೇಡಿ, ಮಕ್ಕಳಾಗಲಿ ಇಡೀ ಜೀವ ಇರುತ್ತೆ. ಸ್ವಲ್ಪ ಅವ್ರಿಗೆ ಇನ್ನೇನು ಕೇಳ್ತಾರೆ, ಒಂದಿಷ್ಟು ಊಟ, ಅವ್ರಿಗೇನು ಆಸೆ ಇರುತ್ತೆ, ಒಂದು ಪನ್ನೀರ್ ಆಸೆನೋ ಇಲ್ಲ ಒಂದು ಗೋಬಿ ಆಸೆನೋ ಇಲ್ಲ ಒಂದು ಏನೋ ಎಲೆ ಅಡಿಕೆ, ಒಬ್ರೊಬ್ರಿಗೆ ಎಲೆ ಅಡಿಕೆ ಹಾಕೋ ಅಭ್ಯಾಸ ಇರುತ್ತೆ. ಏನು ಬೇಕೋ ಅದು ತೊಗೊಂಡು ಕೊಟ್ಬಿಟ್ಟು ಊಟ ಆಯಿತಾ, ಮಾತ್ರೆ ತೊಗೊಂಡ ಅಂತ ಕೇಳಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವ ಮಕ್ಕಳು ಈ ಥರ ಮಾಡಬೇಡಿ. ನೀವು ಹಂಗೆ ಮಾಡಿದ್ರೆ ನಿಮ್ಮ ಮಕ್ಕಳು ಅದೇ ಕಲಿತಾರೆ. ಅಜ್ಜಿನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾವು ನಮ್ಮ ಅಪ್ಪ ಅಮ್ಮನ ನೋಡ್ಬೇಕಂತ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ನೋಡಿ ಇವಾಗಿಂದನೇ ನೀವು ಆ ಥರ ಮಾಡಿದ್ರೆ ನಿಮ್ಮ ಮಕ್ಕಳು ಅದೇ ಕಲಿತಾರೆ. ಮೊಮ್ಮಕ್ಕಳ ಸ್ವಲ್ಪ ಅವ್ರ ಹತ್ರ ಬಿಡಿ. ನಿಮ್ಮ ಗಂಡದೀರನ್ನ ಸಾಕಬೇಕಾದ್ರೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ. ಆ ಗೊರ ಅನ್ನೋ ಸೌಂಡಿಂದನೇ ಸಾಕಿರ್ತಾರಲ್ವ. ಇವಾಗ ನಿಮ್ಮ ಗಂಡಿರಿಗೆ ಬರದೇ ಇರೋದು ಕಾಯಿಲೆ ನಿಮ್ಮ ಮಕ್ಳಿಗೆ ಬರುತ್ತೆ ಅಂತ ಹಿಂಗೆ ಹೇಳ್ತೀರಾ ನೀವು. ಆಮೇಲೆ ಇವಾಗ ಎಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಥರ ಸೌಲಭ್ಯನೂ ಸಿಗುತ್ತೆ. ಹೋಗಿ ಕರ್ಕೊಂಡೋಗಿ ತೋರಿಸಿ, ಅವ್ರನ್ನ ತೋರಿಸ್ಬಿಟ್ಟು. ನಾನು ಈ ವಿಡಿಯೋನ ಅವ್ರಿಗೆ ಸಮಾಧಾನ ಆಗಲಿ ಅಂತ ಮಾಡ್ತಿರೋದು, ಯಾರೂ ಬೇಜಾರು ಮಾಡ್ಕೊಬೇಡಿ. ಎಲ್ರಿಗೂ ಅನ್ವಯ ಆಗುತ್ತೆ ಇದು. ನನಗೆ ತುಂಬ ತಲೆನೋವು ಬಂದು ಈ ಭಾಗ ತುಂಬ ನೋವಾಗೋದು, ಹಿಂಗೆ ಎದಳಕ್ಕಿಲ್ಲ, ತುಂಬ ನೋವಾಗೋದು. ಆಮೇಲೆ ಕರ್ಕೊಂಡೋಗಿ MRI ಎಲ್ಲ ಮಾಡಿಸ್ಕೊಂಡು ಬಂದ, ಅದು ನೋವು ಬಂದು ಇಲ್ಲಿ ಆಮೇಲೆ ನೋವು ಶುರು ಆಗೋಗಿತ್ತು ನನಗೆ. ಆಮೇಲೆ ಅಂದರು ಡಾಕ್ಟ್ರು MRI ಮಾಡಿದ್ಮೇಲೆ ನನಗೇನೂ ಇಲ್ಲ. ಹಂಗೆ ಅವ್ರಿಗೇನೋ ಒಂದು ಇರುತ್ತೆ, ನನಗೇನಾಗೋಯ್ತು. ನನಗೂ ಹಾಗೆ ಅನಿಸ್ತಿತ್ತು, ಏನಪ್ಪ ಹಿಂಗೆಲ್ಲ ಅಲ್ಲಾಡುತ್ತೆ, ನನಗೇನಾದ್ರು ಬ್ರೈನ್ ಟ್ಯೂಮರು, ಆ ಟ್ಯೂಮರ್ ಈ ಟ್ಯೂಮರ್ ಏನಾದ್ರು ಬಂದ್ಬಿಟ್ಟಿದೆಯಾ ಅಂತ ಏನೇನೋ ಕೆಟ್ಟ ಆಲೋಚನೆನೇ ಬಂದ್ಬಿಟ್ಟಿತ್ತು. ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಮಾಡಿದ್ಮೇಲೆ ಏನೂ ಇಲ್ಲ ಅಂತ ಆಯಿತು. ಹಂಗೆ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಏನಾದರೂ ನೋವು ಅಂದಾಗ, ಮನ್ಸಿಗೆ ನೋವು, ಮನಕ್ಕೆ ನೋವು, ಒಳಗೂ ನೋವು ಹೊರಗೂ ನೋವು ಇರುತ್ತೆ. 10 ನಿಮಿಷ ನಿಮ್ದು ಎಷ್ಟೇ ಕೆಲಸ ಇರಲಿ, 10 ನಿಮಿಷ ಕೂತ್ಕೊಂಡು ಆ ಹಿರಿ ಜೀವ ಹತ್ರ ಮಾತಾಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಅಲ್ವಾ. ಆಮೇಲೆ ನಾನೊಂದು ಹೇಳ್ತೀನಿ, 50 ವರ್ಷ ನಾವು ಹಂಗಿರೋ ನಮ್ಮದು ಆಗೋಯ್ತು, ನಮ್ಮ ಏಜ್ ಮುಗ್ದೋಯ್ತು ಅಂತ ಇರಬೇಡಿ. ನಮ್ದು ಇವಾಗ ಶುರು ಆಗೋದು. ಯಾಕಂದರೆ ಇಷ್ಟರವರೆಗೂ ನಾವು ಹೇಳಿದ್ವಲ್ಲ, ಬೇರೆಯವ್ರಿಗೋಸ್ಕರ ನಾವು ಬದುಕಿರ್ತೀವಿ. ನಾವು ಬೇರೆಯವ್ರಂದರೆ ನಮಗೋಸ್ಕರ ನಾವು ಬದುಕಿರಲ್ಲ. ಮಕ್ಕಳು ಮರಿ ಅವರು ಇವರು ಮನೆಯಲ್ಲಿ ತುಂಬಿದ ಕುಟುಂಬ ಅಂದರೆ ಮೈದಾ ನಾದ್ನಿ ಅತ್ತಿಗೆ ಯಾರ್ಯಾರು ಇರ್ತಾರೆ ಎಲ್ರಿಗೋಸ್ಕರ ಬದುಕಿರ್ತೀವಿ. ಬರೀ ಅಡುಗೆ ಮಾಡು, ತೊಳಿ, ಬೆಳಗು ಮಾಡು ಅಂತ. ಇವಾಗ ಸ್ವಲ್ಪ ನಾನು ಹೇಳೋದು, ಈಗ ನಮಗೋಸ್ಕರ ನಾವು ಬದುಕೋಣ ಅಲ್ವಾ. 50 ವರ್ಷ ಆದಮೇಲೆ ಎಲ್ರಿಗೋಸ್ಕರ ಇರೋಣ, ಬದುಕೋದು ನಮಗೋಸ್ಕರ ಬದುಕೋಣ. ಎಲ್ರಿಗೋಸ್ಕರ ಎಲ್ಲರ ಜೊತೇಲಿ ಇರ್ತೀವಿ ಅಲ್ವಾ. ನಮಗೇನು ಆರೋಗ್ಯ ಏನು ಮಾಡಬೇಕೋ ಮಾಡಿ ಅವ್ರಿಗೆ ಕೊಡಿ. ಆರೋಗ್ಯವಾಗಿರೋದು ನಾವು ಇಷ್ಟು ಮಾಡ್ಕೊಳಕ್ಕೆ, ಇಷ್ಟು ಜನಕ್ಕೆ ಮಾಡೋಕ್ಕೆ ನಮಗೆ ಬರುತ್ತೆ. ನಮಗೋಸ್ಕರ ಇಷ್ಟು ಮಾಡ್ಕೊಳಕ್ಕೆ ಬರಲ್ವಾ. ನಾನು ಮಗಳ ಮನೇಲಿ ಇರಲಿ, ನಮ್ಮ ಮನೇಲಿ ಇರಲಿ, ಎಲ್ಲೇ ಇರಲಿ, ನನಗೇನು ಆರೋಗ್ಯವಾಗಿರೋದು ಬೇಕು ನಾನು ಅದೇ ಮಾಡ್ಕೊಂಡು ತಿನ್ನೋದು. ಈ ನವಣೆ ಕಿಚಡಿ ಮಾಡ್ಕೊಳ್ತೀನಿ, ಅವ್ರಿಗೆಲ್ಲ ಏನು ಬೇಕೋ ಎಲ್ಲ ಮಾಡಿಕೊಡ್ತೀನಿ ನಾನು. ನನಗೆ ಮಾತ್ರ ನಾನು ಅದೇ ಮಾಡ್ಕೊಡೋದು. ನವಣೆ ಕಿಚಡಿ ಮಾಡ್ಕೊಳ್ತೀನಿ, ಓಟ್ಸ್ ಕಿಚಡಿ, ಇಷ್ಟು ತರಕಾರಿ ಹಾಕ್ತೀನಿ. ನನಗೇನು ರುಚಿ ಗಿಚ್ಚಿ ಅಂತ ಏನು ಬೇಡ, ನನಗೆ ಆರೋಗ್ಯವಾಗಿರ್ಬೇಕಂತ ಇಷ್ಟೇ ಹಾಕ್ಕೊಂಡು ಒಬ್ಬಳಿಗೆ ಒಂದೊಂದು ಹೊತ್ತಿಗೆ ಅವ್ರಿಗೇನು ಬೇಕೋ ನಾನು ಮಾಡ್ತೀನಿ, ನನಗೇನು ಬೇಕೋ ನಾನು ಮಾಡ್ಕೊಳ್ತೀನಿ. 51 ವರ್ಷ ಇವಾಗ ನನಗೆ. ಇನ್ನೆಷ್ಟು ವರ್ಷ ಇರ್ತೀವಿ ಹೇಳೋಕ್ಕಾಗಲ್ಲ. ಇವಾಗಂತೂ ಯಾರ್ದೇನೂ ಹೇಳೋಕ್ಕಾಗಲ್ಲ.
ಎಷ್ಟು ವರ್ಷ ಇರ್ತೀವಿ ಅಂತ. ಇರೋವರೆಗೂ ಆರಾಮಾಗಿ ಖುಷಿಯಾಗಿರೋಣ. ನಾನು ಹೇಳೋದಿಷ್ಟೇ, ಎಷ್ಟೇ ಮನಸ್ಸಲ್ಲಿ ನೋವಿರಲಿ, ಚಿಂತೆ ಮಾಡಿದಷ್ಟು ಬೇಗ ಚಿತೆಗೆ ಹೋಗ್ತೀವಂತೆ. ಚಿತೆಗೆ ಹೋಗೋಣ, ಎಲ್ಲರೂ ಒಂದಲ್ಲ ಒಂದು ದಿನ ಚಿತೆಗೆ ಹೋಗಲೇಬೇಕು. ಆದರೆ ಒಂದೇ ಸರಿ ಗೊಟಕ್ಕಂತ ಚಿತೆಗೆ ಹೋಗ್ಬಿಟ್ರೆ ಪರವಾಗಿಲ್ಲ, ಅರ್ಧಂಬರ್ಧ ಆಗ್ಬಿಟ್ಟು ಇನ್ನೂ ಚಿಂತೆ ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಆ ಥರ ಬೇಡ. ಆರೋಗ್ಯಕ್ಕೆ ತಿಂದು ಖುಷಿಯಾಗಿರೋಣ. ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರು ಕುಡೀರಿ, ತುಂಬ ಬಿಸಿನೀರು ಕುಡಿಬೇಡಿ. ಕಾಫಿ ಟೀ ಅಭ್ಯಾಸ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಮಾಡಿ, ಒಂದೊಂದು ಟೈಮ್ ಕುಡೀರಿ. ಆಗೋದೇ ಇಲ್ಲ ಅಂದವರು ಹಾಕ್ಕೊಳ್ಳಿ. ಎಲೆಡಿಕೆ ಹಾಕ್ಕೊಳ್ಳಿ, ತುಂಬ ಮೈ ಬೆಚ್ಚಗೂ ಇರುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ ನಮಗೆ. ವಾರಕ್ಕೊಂದು 2-3 ದಿವಸ ಎಲೆಡಿಕೆ ಹಾಕ್ಕೊಳ್ಳಿ, ನಾನು ಹಾಕ್ಕೊಳ್ತೀನಿ. ಎಲೆಡಿಕೆ ಹಾಕ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಆಮೇಲೆ ದಯವಿಟ್ಟು ನೀವು ಮಕ್ಳಿಗೆ ತೊಂದರೆ ಕೊಡಬೇಡಿ. ಅಮ್ದಿರಾದವರು ಹೆಂಡ್ತಿನ ಕರ್ಕೊಂಡು ಅಲ್ಲೋದ ಎಲ್ಲಾದರೂ ಹೋಗಲಿ, ಎಲ್ಲಾದರೂ ಬರಲಿ, ನಿಮ್ಗಿಷ್ಟ ಆಯಿತಾ ನಾನು ಬರ್ತೀನಪ್ಪ ಅಂತ ಹೇಳಿ. ನಮಗಿಷ್ಟ ಇಲ್ವಾ, ಬೇಡ, ಅವ್ರವ್ರ ಪಾಡು ಅವ್ರವ್ರು ಬಿಟ್ಬಿಡಿ. ನೀವು ಹೋದರೆ ನಿಮ್ಮ ಸೊಸೆ ಬೇಜಾರು ಮಾಡ್ಕೊಳ್ತಾಳೆ ಅಂತ ಅಂದರೆ ನೀವು ಯಾಕೆ ಹೋಗಬೇಕು? ಬೇಡ, ಮಗ ಸೊಸೆ ಆರಾಮಾಗಿರಲಿ ಅಂತೇಳಿ ಬಿಟ್ಬಿಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆಲ್ಲಾದರೂ ಒಂದು ಆಸೆ ಆಯಿತಾ, ಕೇಳಿ ಕರ್ಕೊಂಡೋಗಿ ಅಂತ. ಇಲ್ವಾ, ನನಗೆ ಬುಕ್ ಮಾಡ್ಕೊಡಪ್ಪ, ನಾನು ಹೋಗ್ತೀನಿ. ಇವಾಗೇನು ಆಟೋ ಕ್ಯಾಬು ಆರಾಮಾಗಿ ಸಿಗುತ್ತೆ, ಎಲ್ಲೋದ್ರೂ ಏನೂ ಭಯ ಇಲ್ಲ. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು. ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾರೆ, ನಾವು ದುಡ್ಡು ಖರ್ಚು ಮಾಡ್ಬೇಕನ್ನೋದು ಇಲ್ಲ. ಪ್ರಸಾದ ತಿಂದ ಕೈ ಮುಗ್ದ ಮನಸ್ಸು ಸಮಾಧಾನ ಆಗೋವರೆಗೂ ಕೂತ್ಕೊಂಡ ತಿರ್ಗಾ ಆಟೋ ಬುಕ್ ಮಾಡ್ಕೊಡಪ್ಪ ಅಂತ ಮಗನಿಗೊಂದು ಫೋನ್ ಮಾಡೋದು ಇಲ್ವಾ. ನೀವೇ ಕಲೀರಿ ಆಟೋ ಬುಕ್ ಮಾಡ್ಕೊಳ್ಳೋದು. ನಾನು ಪ್ರತಿಯೊಂದು ನಾನೇ ಕಲ್ತಿದ್ದೀನಿ, ನಾನೇ ಎಲ್ಲ ಮಾಡ್ಕೊಳ್ತೀನಿ. ಒಬ್ರಿಗೆ ತೊಂದರೆ ಕೊಡೋದು ಬೇಡ, ನಾವಿದ್ದೀವಿ ಅಂತ ಅವ್ರಿಗೆ ಭಾರ ಆಗೋದು ಬೇಡ ಅಲ್ವಾ. ಹಿಂಗೆ ಎಲ್ಲರೂ ಒಳ್ಳೆಯವರೇ, ಯಾರೂ ನಮ್ಮೋರಲ್ಲ. ಎಲ್ಲರೂ ನಮ್ಮವರೇ, ಯಾರೂ ನಮ್ಮೋರಲ್ಲ ಅಲ್ವಾ. ಚೆನ್ನಾಗಿದೆ ಅಲ್ವಾ ಅದು. ಎಲ್ಲರೂ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಆ ಪ್ರೀತಿನ ನಾವು ಉಳಿಸ್ಕೊಳ್ಳೋಣ. ತುಂಬ ಭಾರ ಆಗೋದ್ರೆ ಆ ಪ್ರೀತಿ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ನಮಗೂ ಅಷ್ಟೇ, ಅವರಿಂದ ನಮಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ಬಿಡೋಣ ಅಲ್ವಾ. ಈ ವಿಡಿಯೋ ನಾನು ಅವ್ರಿಗೋಸ್ಕರ ಮಾಡಿದ್ದು. ಅವ್ರ ಹೆಸರು ಹೇಳಲ್ಲ, ಹೆಸರು ಚೇಂಜ್ ಮಾಡಿನೂ ಹೇಳೋದು ಬೇಡ, ಹೆಸರು ಹೇಳಲ್ಲ, ಏನಿಲ್ಲ. ಅವ್ರದ್ದು ಪ್ರತಿಯೊಂದು ಡೀಟೇಲ್ಸ್ ಅವ್ರು ಏನು ಬರೆದಿದ್ದಾರೆ ಇಲ್ಲ ಹಾಕಿರ್ತೀನಿ, ನೋಡಿ. ನಮಗೋಸ್ಕರ ನಾವು ಖುಷಿಯಾಗಿ ಬದುಕೋಣ ಅಂತ ಹೇಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಯಾರಿಗೇನಾದರೂ ಮನ್ಸಿಗೆ ನೋವು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಯಾರು ಈ ಥರ ಮಾಡಬೇಡಿ. ಮಕ್ಕಳಾಗಲಿ ಯಾರೇ ಆಗಲಿ, ಅಮ್ಮದಿರಾಗಲಿ ಮಕ್ಳಿಗೆ ತೊಂದರೆ ಕೊಡಬೇಡಿ. ಮಕ್ಕಳಾದವ್ರು ಅಮ್ಮನಿಗೆ ತೊಂದರೆ ಕೊಡಬೇಡಿ. ಜೀವನ ಇರೋದು 4 ದಿವಸ, ಅದರಲ್ಲಿ 3 ದಿವಸ ಕಳೆದೋಗ್ಬಿಟ್ಟಿರ್ತೀವಿ, ಇನ್ನೊಂದು ದಿವಸದಲ್ಲಿ ಇರ್ತೀವಿ. ಒಂದು ದಿವಸ ಖುಷಿಯಾಗಿ ಇದ್ದುಬಿಡೋಣ ಅಲ್ವಾ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.